ಕೋಟಿ ಕಥೆನ ಕನ್ನಡಕ್ಕಾಗಿ ಮಾಡಿರೋದು. ಒಂದು ಟೈಮ್ನ ರೆಸ್ಟ್ರಿಕ್ಷನ್ನಲ್ಲಿ ಒಂದು ಮಟ್ಟದಲ್ಲಿ ಕತೆ ಹೇಳೋದು ಅಷ್ಟು ದೊಡ್ಡ ಸವಾಲು ಆಗ್ಲಾರ್ದೇನೋ. ಸುದೀಪ್ ಅವ್ರ ಜೊತೆಗೆ ಜಾಸ್ತಿ ಒಡನಾಟ ಇರುವಂತದ್ದು ಪರಮೇಶ್ವರ್ ಗುಂಡ್ಕಲ್ ಅವರಿಗೆ. ಆ ಕಾರಣಕ್ಕಾಗಿ ಸುದೀಪ್ ಅವರನ್ನ ಬಿಟ್ಟು ಧನಂಜಯ್ ಅವರನ್ನ ಸೆಲೆಕ್ಷನ್ ಆಯ್ತಾ ಹೇಗೆ ಅಂತ? ಕೆಲವು ಪಾತ್ರಗಳು ಕೆಲವರು ಮಾಡಕ್ ಸಾಧ್ಯ. ಟರ್ಮ್ಸ್ ಆಫ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸ್ ಸದ್ದು ಮಾಡಿರುವಂತಹ ಸಿನಿಮಾ ಇನ್ನೂ ಬರಲಿಲ್ಲ ಆಕ್ಚುಲಿ. ಸೊ ಕೋಟಿ ಅದನ್ನು ಬ್ರೇಕ್ ಮಾಡುತ್ತಾ ಆಗ್ಬೇಕು ಅಂತ ಆಸೆ ಇದೆ, ಅದಕ್ಕಾಗಿ ಪ್ರಯತ್ನ ಇದೆ. ನಿಮ್ಮ ಪ್ರಶ್ನೆಗಳು, ನಿಮ್ಮ ಸಂದರ್ಶನ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಹಳ ದಿನಗಳ ನಂತರ ಒಂದು ಕಾಡುವ ಕಥೆಯನ್ನ ಸಿನಿಮಾ ಆಗಿ ನೋಡ್ಲಿಕ್ಕೆ ನಾವೆಲ್ಲರೂ ಕಾತುರರಾಗಿದ್ದೀವಿ ಅಂತಾನೆ ಹೇಳ್ಬೋದು. ಇವತ್ತು ಡಾಲಿ ಧನಂಜಯ್ ಅಭಿನಯದ ಕೋಟಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿರುವಂಥದ್ದು ಕಿರುತೆರೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೃಷಿಯನ್ನ ಮಾಡಿದಂತಹ ಪರಮೇಶ್ವರ್ ಗುಂಡ್ಕಲ್ ಅವರು. ಸದ್ಯಕ್ಕೆ ಕೋಟಿ ಸಿನಿಮಾ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಅವರೇ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಟ್ರೈಲರ್ ಬಹಳ ಅದ್ಭುತವಾಗಿದೆ. ತುಂಬಾನೇ ಕಾಂಟೆಂಟ್ ಡ್ರಿವನ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ಲಸ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಕೂಡ ಈ ಒಂದು ಟ್ರೈಲರ್ ನಮಗೆ ಸಾಕ್ಷಿಯಾಗಿ ಕಾಣ್ತಾ ಇದೆ. ಸೊ ನಿಮಗೆ ಇಷ್ಟು ವರ್ಷಗಳ ಜರ್ನಿಯಲ್ಲಿ ಈಗ ಸಿನಿಮಾ ಮಾಡಿದ್ದೀರಾ, ಆಕ್ಚುಲಿ ಕಿರುತೆರೆಯಲ್ಲಿ ಸಾಕಷ್ಟು ಆಲ್ರೆಡಿ ಸಾಧಿಸಿದ್ದೀರಾ. ಈಗ ಸಿನಿಮಾ ಮಾಡ್ತಿರೋದಕ್ಕೂ ಪ್ಲಸ್ ಈಗ ನಾಡಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇರೋದಕ್ಕೂ ನಿಮ್ಮ ಮನಸ್ಸಿನ ಭಾವನೆ ಹೇಗಿದೆ ಅಂತ? ಅಯ್ಯೋ, ನೀವು ಇದು ಕಂಟೆಂಟ್ ಇರಬಹುದು ಅಂತ ಹೇಳಿದ್ರಿ, ಖಂಡಿತವಾಗೂ. ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು ಅಂತ ಹೇಳಿದ್ರಿ. ಎಂಟರ್ಟೈನ್ಮೆಂಟ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಎಂಟರ್ಟೈನ್ಮೆಂಟ್ಗಿಂತ ಹೆಚ್ಚಾಗಿ ಇದು ಎಂಗೇಜಿಂಗ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಎಂಗೇಜಿಂಗ್ ಆಗಿರುವ ಕತೆ ಇದು. ಈ ಎಂಗೇಜಿಂಗ್ ಆಗಿರುವ ಕತೆ ತುಂಬಾ ಒಂದು ಆಸೆ ಇಟ್ಕೊಂಡು ನಾವೆಲ್ಲ ಸೇರಿ ಮಾಡಿರುವ ಕತೆ. ಮನಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಒಂದು ಎಕ್ಸಾಮ್ ಬರ್ದಿದ್ದೀವಿ, ಎಕ್ಸಾಮನ್ನು ಚೆನ್ನಾಗಿ ಬರ್ದಿದ್ದೀವೇನೋ ಅಂತ ನಂಬಿಕೆ ಇದೆ. ಕೆಲವು ಸಾರಿ ಆಗತ್ತೆ ಗೊತ್ತಾ, ನೀವೊಂದು ಪ್ರಶ್ನೆ ನೀವು ಉತ್ತರ ಬರೆದು ಬಂದಿರ್ತೀರಾ, ಮನೆಗೆ ಬಂದು ಚೆಕ್ ಮಾಡಕ್ ನಿಮ್ಗೆ ಧೈರ್ಯ ಆಗಲ್ಲ. ಯಾಕೆಂದ್ರೆ ಅದು ಅಲ್ಲದೆ ಇದ್ರೆ ಅಂತ ಇರುತ್ತೆ, ನಿಮ್ಮ ಲೆಕ್ಕದಲ್ಲಿ ನೀವು ಚೆನ್ನಾಗಿ ಬರ್ದಿದ್ದೀನಿ ಅಂತ ಇರುತ್ತೆ. ನಾನು ಆ ಮೈಂಡ್ ಸೆಟ್ಟಲ್ಲಿ ಇದ್ದೀನಿ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಚೆನ್ನಾಗಿ ಉತ್ತರ ಬರೆದಿದ್ದೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೀನಿ. ಪುಸ್ತಕ ತೆಗೆದು ನೋಡಿಲ್ಲ ಆ ಉತ್ತರ ಸರಿನಾ ತಪ್ಪ ಅಂತ. ಅದನ್ನ 14ನೇ ತಾರೀಕು ರಿಸಲ್ಟ್ ಕೊಡ್ತೀರಾ ನೀವು, ಆ ರಿಸಲ್ಟಲ್ಲಿ ನೋಡ್ಬೇಡ ಅಂತ ಬಹಳ ನರ್ವಸ್ ಆಗಿ, ಬಟ್ ತುಂಬಾ ಪ್ಯಾಷನ್ ಜೊತೆ, ಎಂತೂಸಿಯಾಸಮ್ ಜೊತೆ, ಅಯ್ಯೋ ಇದ್ರಲ್ಲಿ ಪಾಸ್ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅನ್ನೋ ಒಂದು ಕನಸಿನ ಜೊತೆ ನಾನು ಕಾಯ್ತಾ ಇದ್ದೀನಿ. ಇನ್ನು ಆಕ್ಚುಲಿ ಪರಮೇಶ್ವರ್ ಗುಂಡ್ಕಲ್ ಅವರು ಕತೆ ಹೇಳಬೇಕು ಅಂತಾನೆ ಆಕ್ಚುಲಿ ಈ ಒಂದು ಚಿತ್ರರಂಗಕ್ಕಾಗ್ಲಿ ಅಥವಾ ಪತ್ರಿಕೋದ್ಯಮಕ್ಕಾಗ್ಲಿ ಬಂದಂತವ್ರು. ಸೊ ಸಾಕಷ್ಟು ಕಥೆಗಳನ್ನ ಹೇಳ್ತಾ ಬಂದ್ರಿ ಪತ್ರಿಕೋದ್ಯಮದಲ್ಲಿ, ಜೊತೆಗೆ ಸೀರಿಯಲ್ ಮೂಲಕ ಹೇಳ್ತಾ ಬಂದ್ರಿ. ಬಟ್ ಈಗ ಇಷ್ಟು ವರ್ಷಗಳ ಕಾಲ ಹೇಳಿದ ಕತೆಗೂ ಇವತ್ತು ಸಿನಿಮಾ ಆಗಿ ಹೇಳ್ತಾ ಇರೋ ಕತೆಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಏನ್ ನಿಮ್ಮಲ್ಲಿ ನೀವು ಬದಲಾವಣೆ ಕಂಡುಕೊಂಡಿದ್ದೀರಾ ಅಂತ? ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಇಲ್ಲ, ಒಂದು ವಾರಪತ್ರಿಕೆನೋ ಒಂದು ಮಾಸಿಕ, ಒಂದಷ್ಟು ಪತ್ರಿಕೆಗಳಿವೆ ಕನ್ನಡದಲ್ಲಿ. ಒಂದು ವಾರಪತ್ರಿಕೆಯಲ್ಲೋ ಅಥವಾ ಒಂದು ಪುರವಣಿಯಲ್ಲೋ ನೀವು ಒಂದು ಕತೆ ಬರೆಯೋದಕ್ಕೆ, ಒಂದು ಸಣ್ಣ ಕತೆ ಬರೆಯೋದಕ್ಕೆ ಒಂದು ಲೆವೆಲ್ನ ಸಿದ್ಧತೆ ಬೇಕಾಗತ್ತೆ. ಅದು ಒಂದು ಲೆವೆಲ್ನಲ್ಲಿ ಸವಾಲಿನ ಕೆಲಸ. ಅಂದ್ರೆ ಅದು ಕೂಡ ಅದು ಹೆಚ್ಚು ಅಥವಾ ಕಡಿಮೆ ಅಂತ ಹೇಳಲ್ಲ, ಅದು ಅದರದ್ದೇ ಆದ ಸವಾಲುಗಳನ್ನ ನೀವು ನೆಗೋಷಿಯೇಟ್ ಮಾಡಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ಅದೇ ತರ ಅದನ್ನ ಸೀರಿಯಲ್ ಮಾಡೋದಿದ್ರೆ, ಒಂದು ಕಥೆಯನ್ನು ಸೀರಿಯಲ್ ಮಾಡುವಾಗ ಅದಕ್ಕೆ ಅದರದೇ ಆದ ಸವಾಲುಗಳಿವೆ, ಅದಕ್ಕೆ ಅದರದೇ ಆದ ಕಾಂಪ್ಲೆಕ್ಸಿಟಿಗಳಿವೆ, ಅದಕ್ಕೆ ಅದರದೇ ಆದ ಲಾಜಿಸ್ಟಿಕ್ಸ್ನ ಒಂದು ಸವಾಲುಗಳಿವೆ. ಸೊ ಒಂದು ಸಿನಿಮಾ ಅಂತ ಬಂದಾಗ ಇದು ಆ ಒಂದು ಸಣ್ಣ ಕತೆಗೋ ಅಥವಾ ಒಂದು ಸೀರಿಯಲಿಗೋ ಇರಬೇಕಾಗಿರುವ ಸಿದ್ಧತೆನೂ ಇರಬೇಕು. ಜೊತೆಗೆ ಒಂದು ದೊಡ್ಡ ತೆರೆಯಲ್ಲಿ ಒಂದು ಟೈಮ್ನ ರೆಸ್ಟ್ರಿಕ್ಷನ್ನಲ್ಲಿ ಇಷ್ಟೊಂದು ಹಣವನ್ನ ಹೂಡಿ, ಯಾಕೆಂದ್ರೆ ಇದು ಯಾವಾಗ ಟ್ರಿಕಿ ಆಗತ್ತೆ ಅಂದ್ರೆ, ಒಂದು ಟೈಮ್ನ ರೆಸ್ಟ್ರಿಕ್ಷನ್ನಲ್ಲಿ ಒಂದು ಮಟ್ಟದಲ್ಲಿ ಕತೆ ಹೇಳೋದು ಅಷ್ಟು ದೊಡ್ಡ ಸವಾಲು ಆಗ್ಲಾರ್ದೇನೋ. ಅಥವಾ ಅದು ಸವಾಲು ಹೌದು, ಆದ್ರೆ ಸವಾಲು ತಗೊಳಕ್ ತುಂಬಾ ಜನ ರೆಡಿ ಇರ್ತಾರೆ. ಆದ್ರೆ ಒಂದು ಸಾರಿ ಇದು ಕಾಸ್ಟ್ಲಿ ಮೀಡಿಯಂ ಆದಾಗ, ಅಂದ್ರೆ ಇದರಲ್ಲಿ ಹಣ ಇಷ್ಟು ಹೂಡಿಕೆ ಮಾಡಬೇಕಾಗಿರುವಂತಹ ಸಂದರ್ಭ ಬಂದಾಗ ಅದು ನಿಮ್ಮನ್ನ ಅಲುಗಾಡಿಸತ್ತೆ, ಹೆದರಿಸತ್ತೆ. ಸೊ ಅದು ಪ್ರತಿಯೊಬ್ಬ ನಿರ್ದೇಶಕನಿಗೂ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನನಗೂ ಆಗಿದೆ. ಬಟ್ ಅದನ್ನ ಮಾಡದೆ ಉತ್ತರ ಸಿಗೋದು ಕಷ್ಟ. ಸೊ ಸಿನಿಮಾ ಟಿವಿಗಿಂತ ಭಿನ್ನ, ಪ್ರಿಂಟ್ಗಿಂತ ತುಂಬಾ ಭಿನ್ನ, ಟಿವಿಗಿಂತ ಸ್ವಲ್ಪ ಭಿನ್ನ. ಲಾಜಿಸ್ಟಿಕ್ಸು ಅಥವಾ ಶೂಟಿಂಗು, ಲೈಟಿಂಗು, ಕ್ಯಾಮ್ರಾ ಇದರ ವಿಷಯಗಳೆಲ್ಲ ಸ್ವಲ್ಪ ಸೇಮ್ ಇರಬಹುದು. ಆದರೆ ಸಿನಿಮಾ ಆಸ್ ಅ ಮೀಡಿಯಂ ಒಂದು ಕಾಂಪ್ಲೆಕ್ಸ್ ಎಂಜಿನಿಯರಿಂಗ್. ಆ ಎಂಜಿನಿಯರಿಂಗನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ
ಪ್ರಯತ್ನ ಪಡ್ತಾ ಇರುವ ಒಬ್ಬ ನಿರ್ದೇಶಕ ನಾನು, ಬರಹಗಾರ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಈ ಕಾಂಪ್ಲೆಕ್ಸಿಟಿಯನ್ನು ಅರ್ಥ ಮಾಡಿಕೊಂಡು ಹೆಂಗೆ ಕತೆ ಹೇಳಿದ್ದೀನಿ ಅನ್ನೋದು ನನಗೆ ಜನ ಏನು ಹೇಳ್ತಾರೆ ಅನ್ನೋದಕ್ಕೆ ಕುತೂಹಲ ಇದೆ. ನನಗೆ ಹೇಳಿರುವ ಕತೆ ನಾನು ಮಿಕ್ಸಿಂಗಲ್ಲಿ ನೋಡಿದೆ ಅಂತ ಹೇಳಿದೆ, ನನಗೆ ತುಂಬ ಖುಷಿಯಾಗಿದೆ. ಆದರೆ ಇದು ಒಂಥರ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದೀನಿ ಅನ್ನುವನ ಆತ್ಮವಿಶ್ವಾಸ. ಆದರೆ ನೀವು ಆ ಆತ್ಮವಿಶ್ವಾಸವನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕು ಅಂತಲೂ ಹೇಳಲ್ಲ ನಾನು. ಯಾಕಂದರೆ ಎಷ್ಟೋ ಸಾರಿ ನೀವು ತುಂಬ ಚೆನ್ನಾಗಿ ಬರೆದಿದ್ದೀನಿ ಪೇಪರು ಅಂತ ಹೇಳಿದ್ರು ಕೂಡ ಹೋಗಿ ನೋಡಿದಾಗ ಅದೇ ರಿಸಲ್ಟ್ ಬರುತ್ತೆ ಅಂತ ಏನಿಲ್ಲ. ಸೊ ರಿಸಲ್ಟ್ ಏನು ಬರುತ್ತೆ ನೋಡೋಣ, ಆವಾಗ ನನ್ನ ಆತ್ಮವಿಶ್ವಾಸ ಜಸ್ಟಿಫೈಡೋ ಇಲ್ವೋ ಅಂತಲೂ ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಆಕ್ಚುಲಿ ಪ್ರೇಕ್ಷಕ ಇನ್ ಜನರಲ್ ಅಂದ್ರೆ ಸಿನಿಮಾ ಪ್ರೇಕ್ಷಕ ಇವತ್ತು ವರ್ಲ್ಡ್ ಕಂಟೆಂಟ್ ಅಂದ್ರೆ ವರ್ಲ್ಡ್ ಸಿನಿಮಾಗಳನ್ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾನ ಜಸ್ಟ್ ಕನ್ನಡ ಪ್ರೇಕ್ಷಕರಿಗೆ ಮಾತ್ರ ರೀಚ್ ಆಗುವ ಹಾಗೆ ಮಾಡ್ಕೊಂಡಿರುವಂತದ್ದು, ಅಥವಾ ಒಂದು ಯೂನಿವರ್ಸಲ್ ಅಪೀಲ್ ಏನಾದರೂ ಇರುತ್ತಾ ಈ ಸಿನಿಮಾದಲ್ಲಿ ಅಂತ? ಈ ಸಿನಿಮಾದ ಒನ್ ಲೈನ್ ಅಂತ ಏನು ಹೇಳ್ತೀವಿ, ಈ ಸಿನಿಮಾದ ಕೋರ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ, ಕೋರ್ ಥೀಮ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಭಾಷೆಯ ಮಿತಿ ಇಲ್ಲ, ವಯಸ್ಸಿನ ಮಿತಿ ಇಲ್ಲ, ದೇಶದ ಮಿತಿ ಇಲ್ಲ. ಅದು ಎಲ್ಲ ಬೌಂಡ್ರಿಗಳನ್ನು ಮೀರಿ ಹೋಗೋಕ್ಕೆ ಬೇಕಾಗಿರುವ ಶಕ್ತಿಯನ್ನು ಹೊಂದಿರುವ ಕತೆ ಅಂತ ನಾನು ಅಂದ್ಕೋತೀನಿ, ಅಥವಾ ಲೈನ್ ಅಂತ ಅಂದ್ಕೋತೀನಿ. ಆದರೆ ಈ ಕಥೆಯನ್ನು, ಕೋಟಿ ಕಥೆನ ಕನ್ನಡಕ್ಕಾಗಿ ಮಾಡಿರೋದು. ಯಾಕಂದರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆಯಲ್ಲಿ ನನಗೆ ಯೋಚನೆ ಮಾಡೋಕ್ಕಾಗಲ್ಲ. ನನ್ನ ಯೋಚನೆ ಕನ್ನಡದಲ್ಲೇ ಬರೋದು, ನನ್ನ ಸನ್ನಿವೇಶಗಳು ಕನ್ನಡದಲ್ಲೇ ಬರೋದು. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಬರೀ ಕನ್ನಡ. ಸೊ ಇದೊಂದು ಕನ್ನಡದ ಕಥೆಯಾಗಿದೆ. ಕನ್ನಡದಲ್ಲಿ ನನ್ನ ಬೆಸ್ಟ್ ಚಾನ್ಸ್, ನಾನು ಈ ಕನ್ನಡದ ಕಥೆಯನ್ನು ಗೆಲ್ಲಿಸುವ ಅವಕಾಶ ಇರೋದು ಕರ್ನಾಟಕದಲ್ಲಿ, ನಮ್ಮ ಕನ್ನಡದ ಜನರ ಮಧ್ಯೆ. ಇಫ್ ಕನ್ನಡದ ಜನ ಇದನ್ನು ಇಷ್ಟಪಟ್ಟರೆ ನಾವು ಇದನ್ನು ಕನ್ನಡದ ಆಚೆಗೂ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡೋಣ. ಆವಾಗ ಕನ್ನಡದಲ್ಲಿ ಗೆದ್ದರೆ ಈ ಪ್ರಶ್ನೆ ಬರುತ್ತೆ, ನಾವು ಇದನ್ನು ಬೇರೆ ಕಡೆ ತಗೊಂಡು ಹೋಗಬೇಕೋ ಇಲ್ವೋ ಅನ್ನೋದು. ಸೊ ಅದನ್ನು ಮೊದಲು ಫೋಕಸ್ ಕರ್ನಾಟಕ ಮಾರ್ಕೆಟ್ ಮೇಲೆ, ಕನ್ನಡದ ಮಾರುಕಟ್ಟೆ ಮೇಲೆ, ಕನ್ನಡದ ಜನರ ಮೇಲೆ, ಪ್ರೇಕ್ಷಕರ ಮೇಲೆ. ಕನ್ನಡದ ಪ್ರೇಕ್ಷಕರು ನಮ್ಮನ್ನು ಇಲ್ಲ ಫಸ್ಟ್ ಕ್ಲಾಸ್ ಅಂತ ಒಂದು ರಿಸಲ್ಟ್ ಕೊಟ್ಟರೆ, ಶಬಾಷ್ ಅಂತ ಬೆನ್ ತಟ್ಟಿದ್ರೆ, ಖಂಡಿತ ನಾವು ಅದನ್ನು ಬೇರೆ ಭಾಷೆಗೆ ತೊಗೊಂಡು ಹೋಗಬೇಕಾಗಿರುವ ಅವಕಾಶ ಈ ಕತೆಗಿದೆ. ಅದು ಬಹುಶಃ ಎಲ್ಲ ಕತೆಗೂ ಇರುತ್ತೆ. ಒಳ್ಳೆ ಕತೆ ಎಲ್ಲ ಭಾಷೆಯ ಎಲ್ಲ ಜಾಗವನ್ನೂ ಅದು ತಲುಪತ್ತೆ ಅಂತ ನಂಬುತ್ತೀನಿ ನಾನು. ಸರ್, ಇನ್ನು ಪರಮೇಶ್ವರ್ ಗುಂಡ್ಕಲ್ ಅವರು ಆಕ್ಚುಲಿ ಸಿನಿಮಾ ಮಾಡ್ತಾರೆ ಅಂತ ಅಂದಾಗ ನನ್ನ ತಲೆಯಲ್ಲಿ ಫಸ್ಟ್ ಬಂದಿದೆ ಏನಂತಂದ್ರೆ ಸುದೀಪ್ ಅವ್ರ ಜೊತೆಗೆ ಜಾಸ್ತಿ ಒಡನಾಟ ಇರುವಂತದ್ದು ಪರಮೇಶ್ವರ್ ಗುಂಡ್ಕಲ್ ಅವ್ರಿಗೆ. ಸೊ ಬಹುಶಃ ಅವ್ರಿಗೆ ಮೊದಲು ಸಿನಿಮಾ ನಿರ್ದೇಶನ ಮಾಡ್ತಾರೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಲೈಕ್ ಧನಂಜಯ್ ಅವರನ್ನ ಕಾಸ್ಟ್ ಮಾಡಿದ್ಮೇಲೆ, ಟ್ರೈಲರ್ ಟೀಸರ್ ಎಲ್ಲ ನೋಡಿದ್ಮೇಲೆ, ಈಗ ಧನಂಜಯ್ ಅವ್ರನ್ನ ಅಂದ್ರೆ ಯಾವುದೇ ಒಂದು ಕಮರ್ಷಿಯಾಲಿಟಿ ಇಲ್ಲದೇನೆ ಒಬ್ಬ ನಾರ್ಮಲ್ ಪರ್ಸನ್ ಆಗಿ ತೋರಿಸ್ಲಿಕ್ಕೆ ಅವರು ಕೂಡ ಆತರ ಸಿನಿಮಾ ಮಾಡ್ಕೊಂಡ್ ಬಂದಿದ್ದಾರೆ, ಮತ್ತೆ ಒಪ್ಸೋದು ಕೂಡ ಈಸಿ. ಬಟ್ ಸುದೀಪ್ ಅವರಂತ ಬರುವಾಗ ಸ್ವಲ್ಪ ಆ ಕಮರ್ಷಿಯಲ್ ಎಲಿಮೆಂಟ್ಸ್ ನ ಬಿಟ್ಕೊಡೋ ಹಾಗಿಲ್ಲ. ಬಹುಶಃ ಆ ಕಾರಣಕ್ಕೆ ನೀವು ಅವರನ್ನ ಸೆಲೆಕ್ಟ್ ಮಾಡ್ಲಿಲ್ವಾ, ಅಥವಾ ಆ ಕಾರಣಕ್ಕಾಗಿ ಲೈಕ್ ಸುದೀಪ್ ಅವರನ್ನ ಬಿಟ್ಟು ಲೈಕ್ ಧನಂಜಯ್ ಅವರನ್ನ ಸೆಲೆಕ್ಷನ್ ಆಯ್ತಾ, ಹೇಗೆ ಅಂತ? ಇಲ್ಲ, ಒಂದು ಪಾತ್ರಕ್ಕೆ ಒಬ್ರು ಸರಿ ಅಂತ ಅನ್ಸುತ್ತೆ, ಮತ್ತು ಅವರ ಜೊತೆಗೆ ಹೋಗ್ಬೇಕಾಗತ್ತೆ. ಕೆಲವು ಪಾತ್ರಗಳು ಕೆಲವರು ಮಾಡಕ್ ಸಾಧ್ಯ. ಇದನ್ನ ಧನಂಜಯ್ ಅವರು ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು. ಇದು ಒಂದು ಕಾರಣ. ಎರಡನೇದು, ಸುದೀಪ್ ಅವರು ಕನ್ನಡದ ಒಬ್ಬ ಇಂಪಾರ್ಟೆಂಟ್ ಸ್ಟಾರು. ಅವ್ರ ಹತ್ರ ಒಬ್ಬ ಮೊದಲ ನಿರ್ದೇಶನ ಮಾಡುವ ಒಬ್ಬ ಸಿನಿಮಾ ಮೇಕರ್ ಹೋಗಿ ಕತೆ ಹೇಳಿ ಅವರಿಂದ ಶಬ್ಬಾಷ್ ಅನ್ಸ್ಕೊಳ್ಳೋದಕ್ಕೆ ಒಂದು ಸಿದ್ಧತೆ ಬೇಕಾಗತ್ತೆ. ಆ ಸಿದ್ಧತೆ ಆದ ದಿನ ನಾನು ಅವ್ರಿಗೆ ಹೋಗಿ ಕತೆ ಹೇಳ್ತೀನಿ ಅನ್ನೋ ಒಂದು ಆಸೆ ಖಂಡಿತ ಇದೆ ನನಗೆ. ಆದರೆ ಅದಕ್ಕೆ ಬೇಕಾಗಿರೋ ಸಿದ್ಧತೆ ಇದೆಯಾ ಇಲ್ವಾ ಅನ್ನೋದನ್ನ ಈಗ ಕೋಟಿ ನೋಡಿ ಅವರಿಗೆ ಕೋಟಿಯನ್ನು ತೋರಿಸಿ ನಾನು ಪ್ರಯತ್ನ ಪಡೋಣ ಅಂತಿದ್ದೀನಿ. ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಈ ಸಿನಿಮಾವನ್ನು ತೋರಿಸ್ಬೇಕು, ಅವ್ರು ಇಷ್ಟಪಟ್ಟರೆ ಅವ್ರಿಗೆ ಒಂದು ಕತೆ ಹೇಳಬೇಕು, ಅವರಿಗೆ ಆ ಕಥೆನೂ ಇಷ್ಟ ಆದರೆ ಆ ಕಥೆಯನ್ನು ಮುಂದೆ ತಗೊಂಡೋಗ್ಬೇಕು. ಆಸೆಗಳಿಗೆ ಬೌಂಡ್ರಿ ಇಲ್ಲ. ಸೊ ಅದು ಮುಂದೆ ಹೋಗ್ಕೊಂಡೇ ಹೋಗ್ಬೋದು. ಸೊ ಹಾಗೆ ಕನಸು ಕಾಣ್ತಾ ಇದ್ದೀನಿ ನಾನು. ಸರ್, ಇನ್ನು ಕಾಟೇರ ಸಿನಿಮಾ ಆದ ನಂತರ ಆಲ್ಮೋಸ್ಟ್ ಈಗ ಈ ವರ್ಷದಲ್ಲಿ 125+ ಸಿನಿಮಾ ರಿಲೀಸ್ ಆಗಿದೆ ಆಲ್ರೆಡಿ. ಬಟ್ ಎಲ್ಲೋ ಕೆಲವೊಂದಷ್ಟು ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ ತಕ್ಕಮಟ್ಟಿಗೆ ಸ್ವಲ್ಪ ಜನರ ಮೈಂಡ್ ಅಲ್ಲಿ ಸ್ವಲ್ಪ ಒಂದು ಜಾಗ ಕಂಡುಕೊಂಡಿವೆ. ಬಾಕ್ಸ್ ಆಫೀಸ್ ಅಂತ ಬಂದ್ರೆ ಆಕ್ಚುಲಿ ಕಂಪ್ಲೀಟ್ಲಿ ಲಾಸ್ ಅಂತಾನೆ ಹೇಳ್ಬೋದು. ಬಟ್ ಈಗ ಆ ಒಂದು ಏನು ಆ ಲಾಸ್ ಪೀರಿಯಡ್ ನ ಈ ಕೋಟಿ ಬ್ರೇಕ್ ಮಾಡುತ್ತಾ ಈ ವರ್ಷದಲ್ಲಿ ಅಂತ? ಬಿಕಾಸ್ ಕಾಟೇರ ರಿಲೀಸ್ ಆಗಿರೋದು ಲಾಸ್ಟ್ ಡಿಸೆಂಬರ್ ಅಲ್ಲಿ. ಈ ವರ್ಷದಲ್ಲಿ ಆತರ ಬ್ಲಾಕ್ ಬಸ್ಟರ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸ್ ಸದ್ದು ಮಾಡಿರುವಂತಹ ಸಿನಿಮಾ ಇನ್ನೂ ಬರ್ಲಿಲ್ಲ ಆಕ್ಚುಲಿ. ಸೊ ಕೋಟಿ ಅದನ್ನ ಬ್ರೇಕ್ ಮಾಡುತ್ತಾ? ಇಲ್ಲ, ಕಾಟೇರ ಯಾಕೆ ಗೆದ್ದಿತ್ತು ಅನ್ನೋದನ್ನ ನಾವು ನೋಡ್ಕೊಂಡ್ರೆ ಅದು ಬಹಳ ಏನ್ ಬೇಕಾದ್ರೂ ಆಗಬಹುದಾಗಿದ್ದ ಕತೆ ಅದು. ಅಂದ್ರೆ ತುಂಬಾ ಸೀರಿಯಸ್ ಸಬ್ಜೆಕ್ಟ್ ಅದು. ಅದನ್ನ
ತರುಣ್ ಅವರು ನಿರೂಪಿಸಿರುವ ರೀತಿಯಿಂದಾಗಿ ಅದು ಇಂಟ್ರೆಸ್ಟಿಂಗ್ ಸಿನಿಮಾ ಆಯಿತು. ಜೊತೆಗೆ ಡಿ ಬಾಸ್ ಅಭಿನಯ ಅಂದರೆ ದರ್ಶನ್ ಅವರು ಅದನ್ನು ಅಭಿನಯಿಸಿರುವ ರೀತಿ ಅದ್ಭುತವಾಗಿತ್ತು ಅಂತ ನನಗನ್ನಿಸ್ತು. ನಾನು ಸಿನಿಮಾವನ್ನು ಆ್ಯಕ್ಚುಲಿ ಮೊದಲನೇ ದಿನವೇ ರಾತ್ರಿ ಹೋಗಿ ನೋಡಿದ್ದೆ ಮತ್ತು ನನಗೆ ತುಂಬ ಥ್ರಿಲ್ ಆಗಿತ್ತು ಆ ಸಿನಿಮಾದಲ್ಲಿ ದರ್ಶನ್ ಅವರ ಅಭಿನಯ. ಅಂದರೆ ಅವರು ಇತ್ತೀಚಿನ ವರ್ಷಗಳಲ್ಲಿ ಕೊಟ್ಟಿರುವ ಒಂದು ಅತ್ಯುತ್ತಮ ಅಭಿನಯ ಅಂತ ನಾನು ಭಾವಿಸ್ತೀನಿ. ಸೊ ಅವರ ಅಭಿನಯ ಅದನ್ನು ಎತ್ಕೊಂಡು ಹೋಯಿತು. ಜೊತೆಗೆ ಇಡಿಯಾಗಿ ಆ ಕಥೆಯನ್ನು ಇಡೀ ತಂಡ ಕಟ್ಕೊಟ್ಟಿರುವ ರೀತಿ ಆ್ಯಂಡ್ ಅದನ್ನು ಪ್ರಮೋಟ್ ಮಾಡಿರುವ ರೀತಿ ಆ್ಯಂಡ್ ಜನರನ್ನ ಎಂಟರ್ಟೈನ್ ಮಾಡಿರುವ ರೀತಿ ಆ ಸಿನಿಮಾ, ಇದೆಲ್ಲ ಸೇರಿ ಆ ಸಿನಿಮಾ ಹಿಟ್ ಆಗಿದ್ದು. ಆ ಸಿನಿಮಾ ಅಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ ಅನ್ನ ಮಾಡಕ್ಕೆ ಸಾಧ್ಯ ಆಗಿದ್ದು. ಸೊ ಇವತ್ತು ಅದಾದ್ಮೇಲೆ 6 ತಿಂಗಳು ಸಿನಿಮಾಗೆ ಒಳ್ಳೆಯ ಪ್ರಯತ್ನದ ಸಿನಿಮಾಗಳು ಬಂದಿಲ್ಲ ಅಂತಲ್ಲ, ಪ್ರಯತ್ನದ ಸಿನಿಮಾಗಳು ಬಂದಿವೆ, ಕೆಲವು ಅಂದರೆ ಒಳ್ಳೆಯ ಹೆಸರು ಮಾಡಿವೆ, ತಕ್ಕ ಮಟ್ಟಿಗೆ ದುಡ್ಡು ಮಾಡಿದೆ. ಸೊ ಒಂದು ಮಟ್ಟಕ್ಕೆ ಒಂದು ಸಣ್ಣ ಲಲ್ ಅಂತ ಏನು ಹೇಳ್ತೀವಿ, ಒಂದು ಹಿನ್ನಡೆ ಅಂತ ಏನು ಹೇಳ್ತೀವಿ, ಅದು ಈ ಕಳೆದ 2 ತಿಂಗಳಲ್ಲಿ ಇರಬಹುದು ಈ ಇಂಡಸ್ಟ್ರಿಗೆ. ಬಟ್ ಯಾವುದೋ ಒಂದು ಕಡೆ ಅದು ಬದಲಾಗಬೇಕು ಅಂತ ಆಸೆ ಪಡ್ತೀನಿ ನಾನು. ಅದು ಕೋಟಿ ಮೂಲಕ ಆಗತ್ತೆ ಅನ್ನೋ ಆತ್ಮವಿಶ್ವಾಸ ಇದೆಯಾ ಅಂತ ಕೇಳಿದರೆ ಆಗಬೇಕು ಅಂತ ಆಸೆ ಇದೆ, ಅದಕ್ಕಾಗಿ ಪ್ರಯತ್ನ ಇದೆ. ಬಟ್ ಅದು ಆಗತ್ತಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡುವಷ್ಟು ಸಿದ್ಧತೆ ನಾನು ಮಾಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಳ್ಳಲ್ಲ. ಸೊ ಶುಕ್ರವಾರ ನೋಡೋಣ. ನನಗೆ ಇದನ್ನು ಬ್ರೇಕ್ ಮಾಡಿ ನಾವು ಜನರನ್ನ ಥಿಯೇಟ್ರಿಗೆ ಕರ್ಕೊಂಬರ್ತೀವಿ ಅಂತ ನಂಬಿದ್ದೀನಿ. ಜನ ಆ್ಯಂಡ್ ಇದು ಚೆನ್ನಾಗಿದೆ ಸಿನಿಮಾ ಅನ್ನೋ ಒಂದು ನಂಬಿಕೆ ಇದೆ. ಚೆನ್ನಾಗಿರುವ ಸಿನಿಮಾವನ್ನು ಕನ್ನಡಿಗರು ಕೈ ಬಿಟ್ಟಿಲ್ಲ, ಒಂದು ಆನೆಸ್ಟ್ ಪ್ರಯತ್ನವನ್ನು ಕೈ ಬಿಟ್ಟಿಲ್ಲ, ತನ್ನ ಸಲುವಾಗಿ ಕಷ್ಟಪಟ್ಟು ಒದ್ದಾಡೋ ಕತೆಗಾರನನ್ನು ಅವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಅದಕ್ಕೆ ಕಾಟೇರನೇ ಸಾಕ್ಷಿ. ಓಕೆ, ಸೊ ಆ ಕಾರಣಕ್ಕೆ ನಮ್ಮ ಸಿನಿಮಾದಲ್ಲಿ ಅದನ್ನೆಲ್ಲ ಮಾಡಿದ್ದೀವಿ. ಒಂದು ಹುಚ್ಚು ಪ್ರೀತಿಯ ಕೆಲಸ ಆಗಿದೆ ಇಲ್ಲಿ, ಒಂದು ಹೊಸ ಹುಡುಗರ ಕೆಲಸ ಆಗಿದೆ. ನಾನು ಒಬ್ಬ ಹೊಸ ನಿರ್ದೇಶಕಾಗಿ, ಕತೆಗಾರ ಆಗಿ ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ಶುಕ್ರವಾರ ಇದನ್ನು ಜನ ಮೆಚ್ಕೋತಾರೆ ಅಂತ ನಂಬುತ್ತೀನಿ, ಆಸೆ ಪಡ್ತೀನಿ. ಅದು ಆಗತ್ತೆ ಅಂತ ನಿರೀಕ್ಷೆ ಮಾಡ್ತೀನಿ. ಸರ್, ಕೊನೆಯದಾಗಿ ಒಂದೇ ಪ್ರಶ್ನೆ. ವಿ ಆರ್ ಲಿವಿಂಗ್ ಇನ್ ಅ ಟೈಮ್ ವೇರ್, ಅಂದ್ರೆ ಈಗ ಸಿನಿಮಾ ಇಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಅಲ್ಲಿ ನೋಡ್ತಾರೆ, ಅಲ್ಲಿ ಬಿಟ್ಟು ಬರ್ತಾರೆ. ಎಷ್ಟೇ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿದ್ರು ಕೂಡ ಅದರ ಎಸೆನ್ಸ್ ಅನ್ನ ಯಾರು ಮನೆಗೆ ತಗೊಂಡು ಹೋಗ್ತಾ ಇಲ್ಲ ಇವತ್ತು ಆಕ್ಚುಲಿ. ಅಂದ್ರೆ ಅದರಿಂದ ಏನೋ ಸಂದೇಶ ಪಡ್ಕೊಳ್ಳೋದಾಗ್ಲಿ ಅಥವಾ ಆ ಥರ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿಲ್ಲ. ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಅಪ್ರೋಚ್ ಅಂತಾನು ಹೇಳ್ಬೋದು. ಸಿನಿಮಾ ಬಗ್ಗೆ ಜನಗಳು ತಾಳ್ತಾ ಇರೋವಂಥದ್ದು. ಬಟ್ ಈ ಕೋಟಿ ಸಿನಿಮಾ ಅಂದ್ರೆ ನಾವು ಮನಸ್ಸಿಗೆ ತಗೊಳ್ಳೋ ಥರ ಅಥವಾ ನಮ್ಮ ಲೈಫ್ನಲ್ಲಿ ಏನಾದರೂ ಮಾರ್ಪಾಡು ಮಾಡ್ಕೊಳ್ಳೋ ಥರ ಒಂದು ಬದಲಾವಣೆಯನ್ನ ಅಥವಾ ಒಂದು ಏನಾದರೂ ಒಂದು ಸಂದೇಶವನ್ನ ಅಥವಾ ಆ ಥರದೊಂದು ಎಫೆಕ್ಟ್ ಅನ್ನ ಏನಾದರೂ ಕ್ರಿಯೇಟ್ ಮಾಡುವಂತಹ ಶಕ್ತಿ ಇದೆಯಾ ಈ ಒಂದು ನಿಮ್ಮ ಕಥೆಗೆ ಅಂತ? ಅದು ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ನೀವೇ ಉತ್ತರ ಕೊಡಬೇಕು, ಜನ ಉತ್ತರ ಕೊಡಬೇಕು. ಜನ ಉತ್ತರ ಕೊಡ್ತಾರೆ ಅಂತ ನಂಬಿದ್ದೀನಿ ನಾನು. ಆದರೆ ಒಂದು ನಿಮ್ಮನ್ನ ಯೋಚನೆಗೆ ಹಚ್ಚುವ ಉದ್ದೇಶ ನನಗಿದೆಯಾ ಅಂತ ಕೇಳಿದರೆ ಇದೆ. ಅದನ್ನ ಪ್ರಯತ್ನ ಮಾಡಿದೀವ ಅಂತ ಕೇಳಿದರೆ ಮಾಡಿದ್ದೀವಿ. ಆ ಪ್ರಯತ್ನ ಯಶಸ್ವಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಸಿನಿಮಾ ನೋಡಿ ನೀವು ಹೇಳಬೇಕು, ಜನ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ. ನಿಮ್ಮ ಮೊದಲನೇ ಸಿನಿಮಾಗೆ ಕೋಟಿ ಸಂಪಾದನೆ ಮಾಡಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ನಿಮ್ಮ ಪ್ರಶ್ನೆಗಳು, ನಿಮ್ಮ ಸಂದರ್ಶನ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಪರಮೇಶ್ವರ್ ಗುಂಡ್ಕಲ್ ಅವರ ಮಾತುಗಳು. ಇದೇ ಜೂನ್ 14ನೇ ತಾರೀಕು ಧನಂಜಯ್ ಅಭಿನಯದ ಕೋಟಿ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ತಪ್ಪದೆ ನೋಡಿ. ಧನ್ಯವಾದ.